ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದ್ಬಿಡು, ಆಷಾಢ ಮುಗಿದ್ಮೇಲೆ ನಿನ್ ಮದ್ವೆ ಅಂತಿದ್ದೆ, ಏನಾಯ್ತು? ಯಾಕೆ ವೈದ್ಯಮ್ಮ, ಪ್ರೀತಿ ವಿಷಯ ನೀನ್ ಹುಡ್ಗಂಗ್ ಹೇಳ್ದ? ಏನಾಯ್ತು? ಅಳ್ತಾ ಇದೀಯಾ? ಹಾಗೆ ನಿಮ್ ಮಗನಿಗೂ ಒಂದು ಮದ್ದು ಮಾಡಿ ಕುಡ್ಸಿದ್ರೆ ಸರ್ಕಾರಿ ಕೆಲಸ ಅಲ್ಲಿ ಇಲ್ಲಿ ಅಂತ ಮನೆ ಬಿಟ್ಟು ಅಲಿಯೋದಾದ್ರೂ ತಪ್ತಿತ್ತು. ನಾವ್ ಅವ್ನ್ ನೋಡಿ ಎಷ್ಟು ದಿವಸ ಆಯ್ತು, ಮಾತಾಡಿ ಯಾವ ಕಾಲ ಆಯ್ತು. ನಾನು ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾ? ಯಾಕೆ ಕಣ್ಣೀರು? ಇದೆಲ್ಲ ಬೇಕಾ? ನೋಡು, ಅವಳೇನು ಮನೆ ಮುಳ್ದ ಕೆಲಸ ಮಾಡ್ತಾವಳ, ಯಾರಿಗೋ ಒಬ್ರಿಗೆ ಉಪಕಾರ ಮಾಡ್ತಾವಳೆ. ಅಷ್ಟಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಏಯ್, ನನ್ನ ಮಗ ಬಂದ್ರೆ ನಮ್ ಸಹಸ್ರ ಒಳ್ಳೆ ಮತ್ ಕೊಡ್ತಾಳೆ. ಆಗ ಅವನು ಇವಳನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾನೆ. ಆಗ ನನ್ಗೂ ನಿನಗೂ ಬೇರೆ ಕೆಲಸನೇ ಇಲ್ಲ. ಮೊಮ್ಮಕ್ಕಳನ್ನ ಎತ್ಕೊಂಡು ಅಂತ ಆಡ್ಸೋದೇ ಕೆಲಸ. ಅದೇ ನಮ್ಮ ಸಹಸ್ರ. ಆಹಾ, ನಾಚಿಕೆ ನೋಡು, ನಾಚಿಕೆ. ನಾಗಮಣಿ, ನಾಗಮಣಿ, ನಾಗಮಣಿ ಕೊನೆಗೂ ನನ್ನ ಕೈಗೆ ಸಿಕ್ಕೇ ಹೋಯ್ತಾ? ಓ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ಈ ರೂಪನೇ ನನ್ನ ಕನಸು ಕಂಬರೋ ಹಾಗೆ ಮಾಡ್ಬಿಡ್ತಾ. ಕೊನೆಗೂ ನನ್ನ ಕನಸು ಕಾರಿಗೆ ಹೋಗ್ಬಿಡ್ತಾ. ನಾಗಮಣಿ ನನ್ನ ಕೈಯಿಂದ ಮಿಸ್ ಆಗೋಯ್ತಾ. ಓ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ಆದ್ರೆ ಇದೇ ಧನಂಜಯನ ಬದುಕನೆ ಬದುಕಬೇಕು. ನಾವು ದಿಗ್ವಿಜಯ್ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ವೋ? ನನ್ನ ಬದುಕೋಯ್ತು, ನನ್ನ ಕನಸು ಹೋಯ್ತು, ನನ್ನ ಭವಿಷ್ಯನೇ ಹೋಯ್ತು. ಏನು ಮಾಡ್ಲಿ, ಏನು ಮಾಡ್ಲಿ, ಏನು ಮಾಡ್ಲಿ? ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ನಿಜ ಹೇಳು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನನಗೆ ಬೇರೆ ಏನೋ ಅನಿಸ್ತಾ ಇದೆ. ನಮ್ಮನ್ನ ಕೊಲ್ಲೋಕ್ ಕರ್ಕೊಂಡು ಹೋಗ್ತಿದ್ಯಾ ಅಂತ ಅನಿಸ್ತಿದೆ. ನಿಜ ಹೇಳು.
ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಕಣ್ಣೂರ್ಗೆ ಹೋಗ್ಲೇಬೇಕು. ಅಲ್ಲಿ ನಿಮ್ಮಿಬ್ಬರಿಗೆ ಚಿಕಿತ್ಸೆ ಆಗ್ಲೇಬೇಕು. ಸುಮ್ಮನೆ ರೇ, ಏನ್ರಿ ಅರ್ಥ ಮಾಡ್ಕೊಳ್ಳೋದು? ನಾವು ಯಾರು ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅರ್ಥ ಮಾಡ್ಕೋಬೇಕಂತ. ಎಲ್ಲ ನಮ್ಮ ಕರ್ಮ. ಇವಾಗ ಇವ್ರು ಹೇಳೋದು ನಾವು ಕೇಳೋದು ಬಿಟ್ಟು ನಮ್ಗೆ ಬೇರೆ ಇನ್ನೇನು ದಾರಿ ಇದೆ? ಅನುಭವಿಸ್ಬೇಕು. ಎಲ್ಲ ಸರಿ ಹೋಗುತ್ತೆ, ಸಮಾಧಾನ ಮಾಡ್ಕೊಳ್ಳಿ. ನನಗೆ ಬಾಯಾರಿಕೆ ಆಗ್ತಿದೆ. ಅಯ್ಯೋ, ನೀರಿಲ್ವಲ್ಲ? ಒಂದ್ ಸ್ವಲ್ಪ ಹೊತ್ತಿರಿ, ಮುಂದೆ ಎಲ್ಲಾದ್ರೂ ಎಳ್ನೀರಿದ್ರೆ ನಿಲ್ಲಿಸ್ತೀನಿ. ಅಣ್ಣ, ಎಳ್ನೀರು ಕೊಡಿ. ಪಾಪ, ಇವ್ರಿಗೇನು ಗೊತ್ತಿಲ್ಲ, ಏನು ನೆನಪಿಲ್ಲ. ಅಸಲಿ ಅವರೇ ಯಾರು ಅಂತ ಗೊತ್ತಾಗದೆ ಇರುವ ಸ್ಥಿತಿಯಲ್ಲಿದ್ದಾರೆ. ಆದ್ರೆ ಇವರು ಯಾರು ಅಂತ ಕಂಡು ಹಿಡಿಬೇಕು. ಅಭಯ್ ಅವ್ರಿಗೆ ಕೃತಜ್ಞತೆ ಹೇಳಿ ತ್ರಿಶೂಲಲ್ಲಿರೋ ನನ್ನ ಆದಿಶೇಷನ ಆತ್ಮನ ಎಚ್ಚರಿಸಿ ನಾಗಮಣಿನ ವಾಪಸ್ ಪಡ್ಕೋಬೇಕು. ಇದು ನನ್ನ ಅವಶ್ಯಕತೆ, ನಾಗಲೋಕದ ಅವಶ್ಯಕತೆ. ಲೋಕಕಂಟಕ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಳ್ಳೆಯ ಮನಸ್ಸಲ್ಲಿರೋ ಎಲ್ಲರ ಅವಶ್ಯಕತೆ. ಅದಾಗಬಾರ್ದು ಅಂತ ಯಾವುದೋ ಶಕ್ತಿ ತಡಿತಾ ಇದೆಯಲ್ಲ, ಅಥವಾ ಆ ಊರಿಗೆ ಹೋಗ್ತಾ ಇರೋದ್ರಿಂದ ನನಗೇನಾದರೂ ತೊಂದರೆ ಆಗುತ್ತೆ ಅಂತ ಯಾವುದಾದ್ರೂ ಶಕ್ತಿಗಳು ನಾನು ಅಲ್ಲಿಗೆ ಹೋಗೋದು ಬೇಡ ಅಂತ ತಡೀತಾ ಇದ್ದಾವ? ಅದರ ಸೂಚನೆಗಳೇ ಹೀಗೆ ಸಿಗ್ತಾ ಇರೋದಾ? ಇಲ್ಲ, ಮುಂದಿಟ್ಟ ಕಾಲು ಹಿಂದಿಡೋ ಪ್ರಶ್ನೆನೇ ಇಲ್ಲ. ಯಾರಾದ್ರೂ ಇದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಓ, ಇಲ್ಲಿದ್ಯಾ ನೀನು? ಈ ತರ ನೀನು ಸಿಗಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ಇವತ್ತು ಸಿಕ್ಕಿದ್ಯಲ್ಲ, ಬಿಡೋದಿಲ್ಲ ನಿನ್ನ. ಸಾಯಿ! ಏಯ್, ಇನ್ನಿಂದ ನಾನು ಅನುಭವಿಸಿದ ಅವಮಾನಗಳು ಒಂದ ಎರಡ? ನಾನೇ ದಿಗ್ವಿಜಯ ಅಂತೇಳಿ ಮನೆಯಲ್ಲಿ ಅಷ್ಟೆಲ್ಲ ನಾಟಕ ಮಾಡ್ದೆಯಲ್ಲ ನೀನು. ಇವತ್ತು ಸಿಕ್ಕಿದ್ಯಲ್ಲ, ಬಿಡೋದಿಲ್ಲ ನಿನ್ನ. ನೋಡ, ನಾನ್ ಸತ್ತೆ, ನಿನ್ನ ಕನ್ಸುಗಳು ಸಾಯುತ್ತೆ ದಿಗ್ವಿಜಯ. ಹೊಡಿಬೇಡ. ಏಯ್, ಸಾವು ಬಂದು ಎದುರುಗಡೆ ನಿಂತಿರ್ಬೇಕಾದ್ರೆ ತಪ್ಪಿಸ್ಕೋಬೇಕು ಅಂತೇಳಿ ಈ ತರ ಬಡಬಡಾಯಿಸ್ತಿದ್ಯಾ ನೀನು. ಸಾವಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೀನು ಏನೇ ಪ್ರಯತ್ನ ಪಟ್ರು ನನ್ನ ಹತ್ರ ಅದೆಲ್ಲ ನಡೆಯೋದಿಲ್ಲ. ಇವತ್ತು ಮಾತ್ರ ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ ನಾನು. ನೋಡ, ನಾನ್ ನಿನ್ ರೂಪದಲ್ಲಿ ಬಂದಿದ್ದು ನಾಗಮಣಿನ ವಶಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ. ನಿನ್ ರೂಪದಲ್ಲಿ ಬಂದ್ರೆ ನಾಗಮಣಿ ಹತ್ರ ಹೋಗೋದಕ್ಕೆ ಸುಲಭ ಆಗುತ್ತೆ ಅಂತ ನಿನ್ನ ರೂಪನ ಬಳಸ್ಕೊಂಡೆ ಅಷ್ಟೇ. ನೋಡು, ನಿನ್ ರೂಪ ಕಳ್ಕೊಂಡಿದ್ದಕ್ಕೆ ನಿನ್ಗೆ ಇಂತಹ ಪರಿಸ್ಥಿತಿ ಬಂದಿದೆ. ಈಗ ನೀನ್ ನನ್ ಸಾಯಿಸಿದ್ರೆ ಏನಾಗುತ್ತೆ ಗೊತ್ತಿದ್ಯಾ? ನಿನ್ಗೆ ಗೊತ್ತಿದ್ಯಾ? ನಿಂದ ಸಾವಾಗುತ್ತೆ ಅಷ್ಟೇ. ಅಯ್ಯೋ, ನಾನ್ ಸತ್ತೋಗ್ತೀನಿ ನಿಜ,
ಆದ್ರೆ ಕಡೆವರೆಗೂ ನೀನ್ ಯಾರು ಅಂತ ನಿನ್ ಕಡೆಯವರಿಗೆ ಗೊತ್ತಾಗಲ್ಲ. ಏನ್ ಹೇಳ್ತಿದ್ಯಾ ನೀನು? ಹೌದು, ನಿನ್ನ ರೂಪದಲ್ಲಿ ನಿನ್ನ ಮನೆಗೆ ಹೋಗೋ ತಾಕತ್ತಿರೋನು ನಿನ್ನ ರೂಪ ಬದಲಾಯಿಸುವಷ್ಟು ಶಕ್ತಿ ನನ್ಗಿಲ್ವಾ? ನೋಡೋ, ಆ ನಾಗಿಣಿಯಿಂದ ನನಗೂ ತೊಂದರೆ ಆಗಿದೆ, ನಿನಗೂ ತೊಂದರೆ ಆಗಿದೆ. ಹೋದ ಜನ್ಮದಲ್ಲಿ ಅವಳು ನನ್ನ ಸಾಯಿಸಿದ್ಲು, ಈ ಜನ್ಮದಲ್ಲಿ ನಿನ್ನನ್ನು ಸಾಯಿಸ್ಬೇಕು ಅಂತ ಓಡಾಡ್ತಾ ಇದ್ದಾಳೆ. ನೋಡು, ನೀನು ಅಸ್ಲಿ ದಿಗ್ವಿಜಯ ಅಂತ ಗೊತ್ತಾದ್ರೆ ಅವಳು ಖಂಡಿತ ನಿನ್ನ ಸಾಯಿಸ್ತಾಳೆ. ಈಗ ನಾವಿಬ್ರು ಒಂದಾದ್ರೆ ನಿನ್ನ ರೂಪ ನಿನಗ್ ಸಿಗುತ್ತೆ, ನಾಗಮಣಿ ನಮ್ಮ ಕೈ ಸೇರುತ್ತೆ, ಆಮೇಲೆ ಆ ನಾಗಿಣಿನ ಸಾಯಿಸ್ಬೋದು. ಮೊದ್ಲು ಕಾಪಾಡಪ್ಪ. ಸಹಸ್ರ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನೇನೋ ಮದ್ವೆ ಆದ್ಮೇಲೆ ಪೇಟೆ ಸೇರ್ಕೊಂಡೆ. ನನಗೆ ನಾವೆಲ್ಲ ಎಲ್ಲಿ ನೆನ್ಪಿರ್ತೀವಿ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಕರೆದು ಮಾತಾಡ್ಸ್ದೆ ಅಲ್ಲ, ಖುಷಿ ಆಯ್ತು. ಅದ್ ಬಿಡು, ಆಷಾಢ ಮುಗಿದ್ಮೇಲೆ ನಿನ್ ಮದ್ವೆ ಅಂತಿದ್ದೆ, ಏನಾಯ್ತು? ಯಾಕೆ ವೈದ್ಯಮ್ಮ, ಪ್ರೀತಿ ವಿಷಯ ನೀನ್ ಹುಡ್ಕೊಂಡ್ ಹೇಳ್ದ? ಏನಾಯ್ತು? ಅಳ್ತಾ ಇದೀಯಾ? ಏನಾಯ್ತು ಅಂತ ಬಿಡ್ಸಿ ಹೇಳು ವೈದ್ಯಮ್ಮ. ಏನು ಅಂತ ಹೇಳೋದು? ಅವರು ಒಂದಿನ ನನ್ನ ದೇವಸ್ಥಾನಕ್ಕೆ ಕರೆದ್ರು. ನಾನು ಮನ್ಸು ತುಂಬಾ ಕನಸು ತುಂಬಿಕೊಂಡು, ಕಣ್ ತುಂಬಾ ಪ್ರೀತಿ ತುಂಬಿಕೊಂಡು ಹೋದೆ. ನನ್ನ ಪ್ರೀತಿ ಹೇಳ್ಕೊಳಕ್ಕೆ ಅಂತಾನೆ ಈ ಸುಂದರವಾದ ಜಾಗಕ್ಕೆ ಕರೆದಿದ್ದಾರೆ ನಮ್ಮ ಹುಡ್ಗ. ಅವ್ನು ನೋಡ್ತಾ ಇದ್ರೆ ಹಾಗೆ ಮುದ್ದು ಮಾಡ್ಬೇಕು ಅನ್ಸುತ್ತೆ. ರಾಜ್ಕುಮಾರ ನನ್ನ ಹುಡ್ಗ. ಎಷ್ಟು ಪ್ರೀತಿಸ್ತಾನೋ ಗೊತ್ತಿಲ್ಲ, ಆದ್ರೆ ನನ್ನ ಪ್ರೀತಿ ಅವನಿಂದ ಜಾಸ್ತಿ ಇದೆಯಾ ಇಲ್ಲ ಕಡಿಮೆ ಇರುತ್ತಾ ಅಂತಾನೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನೀನ್ ನಕ್ರೆ ನಗು, ನೀನ್ ಹತ್ರ ಅಳೋ ಪ್ರೀತಿ ನಂದು. ನೀನ್ ಬೇಕು ಅಂದಾಗೆಲ್ಲ ಸಾಕು ಅನ್ನೋಷ್ಟು ಪ್ರೀತಿನ ಬಾಚಿ ಬಾಚಿ ಕೊಡೋ ಮನಸ್ಸು ನಂದು. ಎರಡೂ ಮನ್ಸು ಜೊತೆಲೇ ಇದ್ರು 2 ಅಕ್ಷರದ ಪ್ರೀತಿನ ಹೇಳ್ಕೊಳಕ್ಕಾಗ್ಲಿಲ್ಲ. ಈ ಪ್ರೀತಿನೇ ಹಾಗ ಇಲ್ಲ ನಾವು ಮಾತ್ರ ಹಾಗ? ಏನೇ ಹೇಳಿ, ನೀವು ನನ್ನನ್ನು ಇವತ್ತಿಲ್ಲಿ ಕರ್ಸಿರೋದು ನಿಮ್ ಪ್ರೀತಿ ಹೇಳ್ಕೊಳಕ್ಕೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ನಮ್ ಪ್ರೀತಿಗೆ ಒಮ್ಮತದ ಸಹಿ ಬೀಳ್ಲಿ ಅಂತ ಆ ಕಣ್ಣಮ್ಮ ದೇವರಿಗೆ ಪೂಜೆ ಮಾಡಿಸಿ ಬಂದಿದ್ದೀನಿ. ನಾನು ನಿಂತಿರೋ ಭೂಮಿ, ಮೇಲಿರೋ ಆಕಾಶ, ನಾನು ಉಸಿರಾಡ್ತಾ ಇರೋ ಗಾಳಿ, ಇದೆಲ್ಲದ್ರ ಸಾಕ್ಷಿಯಾಗಿ ಹೇಳ್ತೀನಿ, ಅಭಯ್
ನೀವು ಅಂದ್ರೆ ನಂಗೆ ಇಷ್ಟ. ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. Hey, come on, please. ನಾನು ಪೊಲೀಸ್ ಆಫೀಸರ್ ನಿಜ, ಹಾಗಂತ ಈ ರೀತಿ ಸಲ್ಯೂಟ್ ಎಲ್ಲ ಬೇಡ. ಏನೋ ಮಾತಾಡ್ಬೇಕು ಅಂತ ಕರ್ಸಿದ್ರಿ. ಹಾ, ಕರೆಸ್ದೆ. ಆದ್ರೆ ನೀನು ನೋಡ್ತಿದ್ರೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದ್ರೆ ಯಾಕಂದ್ರೆ ಮನೇಲಿ ಅಪ್ಪ ಅಮ್ಮ, ಅದೇ ನಿನ್ನ ಅತ್ತೆ ಮಾವ ಎಲ್ಲರೂ ಇದ್ರಲ್ಲ, ಅಲ್ಲಿ ಮಾತಾಡೋದಕ್ಕಾಗಲ್ಲ ಅಂತ ಇಲ್ಲಿಗೆ ಬರೋದಕ್ಕೆ ಹೇಳಿದೆ. ಬಂದಾಯ್ತಲ್ಲ. ಬಂದೇನೋ ಆಯ್ತು, ಆದರೆ ಮನ್ಸಲ್ಲಿರೋ ಮಾತನ್ನ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಹೇಳ್ಕೊಳಕ್ಕಾಗ್ತಿಲ್ಲ, ಹೇಳ್ದೆ ಇರೋದಕ್ಕೂ ಆಗಲ್ಲ. ಅಕಸ್ಮಾತ್ ನಾನು ಏನಾದರೂ ಹೇಳಿದ್ರೆ ನೀನು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ನೀವು ತಪ್ಪೇ ಹೇಳಿದ್ರು ನಾನು ತಪ್ಪು ತಿಳ್ಕೊಳ್ಳಲ್ಲ. ಮೊದಲು ನೀನು ನೋಡ್ತಿದ್ದಾಗ ನನಗೇನು ಅನ್ನಿಸ್ತಿರ್ಲಿಲ್ಲ. ಆದರೆ ಇವಾಗೇನು ಅನಿಸ್ತಾ ಇದೆ ಹೇಳಿ. ಮಾತಾಡೋದಕ್ಕೆ ಬಿಡು ಮಾರಾಯ್ತಿ. ಮಾತಾಡಿ. ಅದು ನಾನು ಪೊಲೀಸ್ ಟ್ರೈನಿಂಗ್ ಹೋಗಿದ್ನಲ್ಲ, ಆಗ ಮನೆಯವ್ರು ಎಲ್ಲರೂ ಮಿಸ್ ಮಾಡ್ಕೋತಿದ್ದೆ. ಅದೇನೋ ಗೊತ್ತಿಲ್ಲ, ನಿನ್ನನ್ನು ತುಂಬ ಮಿಸ್ ಮಾಡ್ಕೊಂಡೆ. ಅಂದ್ರೆ ಹೇಗಪ್ಪ ಹೇಳೋದು, ನನಗೆ ಗೊತ್ತಿಲ್ಲದೆ ನನ್ನ ಹೃದಯದಲ್ಲಿ ನಿನ್ಗೊಂದು ಜಾಗ ಕೊಟ್ಟಿದ್ದೀನಿ ಅಂತ ಅನುಮಾನ ಶುರುವಾಗಿದೆ. ಏನ್ ನಿಮ್ಮ ಮಾತಿನ ಅರ್ಥ? ನೀವೇನು ಹೇಳ್ತಾ ಇದ್ದೀರಾ ನಂಗೆ ಗೊತ್ತಾಗ್ತಿಲ್ಲ. ಇನ್ನು ಹೇಗೆ ಹೇಳೋದು, ಹೇಗಪ್ಪ ಹೇಳೋದು, ಅರ್ಥ ಮಾಡಿಸೋದು, ಹೇಗೆ ಹೇಳೋದು? ಓಕೆ, ನೀನು ಅಂದ್ರೆ ನನಗೆ ತುಂಬ. ನಾನು ಅಂದ್ರೆ ಹೇಳೋದಕ್ಕೆ ಬಿಡು. ಹಾ ಹೇಳಿ. ನಾನು ಅಂದ್ರೆ ನಾನು ಹೇಳ್ತೀನಿ, ಒಂದು ನಿಮಿಷ. ನೀನು ಅಂದ್ರೆ ನನಗೆ ತುಂಬ.